ಓಂ ಶಾಂತಿ. ಮುರುಳಿ ದಿನಾಂಕ 5/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿದ್ದಾರೆ. ಮಕ್ಕಳಾದ ನಿಮಗೆ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ನೀಡಲು. ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ಆದ್ದರಿಂದ ನೀವು ಶಾಂತಿಗೋಸ್ಕರ ಎಲ್ಲೂ ಅಲೆದಾಡುವುದಿಲ್ಲ. ಪ್ರಶ್ನೆ: ಈಗ ಮಕ್ಕಳಾದ ನೀವು 21 ಜನ್ಮಕ್ಕೋಸ್ಕರ ಅಕೂಟ ಖಜಾನೆಯಿಂದ ತುಲಾಭಾರ ಮಾಡಿಸಿಕೊಳ್ಳಲು ಯೋಗ್ಯರಾಗುತ್ತೀರಾ? ಏಕೆ? ಉತ್ತರ: ಏಕೆಂದರೆ ಯಾವಾಗ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ, ಆಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ. ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ಸಫಲ ಮಾಡುತ್ತೀರಾ. ಆದ್ದರಿಂದ ಅದಕ್ಕೆ ರಿಟರ್ನ್ ಆಗಿ ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ಅಕೂಟ ಖಜಾನೆಯಿಂದ ಈ ರೀತಿ ನಿಮ್ಮ ತುಲಾಭಾರವನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಎಂದೂ ಕೂಡ ನಿಮ್ಮ ಜೀವನದಲ್ಲಿ ಧನದ ಕೊರತೆ ಆಗುವುದಿಲ್ಲ. ಅಲ್ಲಿ ಎಂದೂ ಕೂಡ ನಿಮಗೆ ದುಃಖ ಇರುವುದಿಲ್ಲ. ಸತ್ಯುಗದಲ್ಲಿ ಅಕಾಲ ಮೃತ್ಯು ಕೂಡ ಇರುವುದಿಲ್ಲ. ಗೀತೆ: ನನಗೆ ಆಶ್ರಯವನ್ನು ನೀಡುವಂತವರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಓಂ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಿದ್ದಾರೆ. ಕೆಲವರು ಕೇವಲ ಓಂ ಎಂದು ಹೇಳುತ್ತಾರೆ. ಆದರೆ ನೀವು ಓಂ ಶಾಂತಿ ಎಂದು ಹೇಳಬೇಕು. ಕೇವಲ ಓಂ ಎಂದು ಹೇಳಿದಾಗ ಅದರ ಅರ್ಥ ಆಗಿದೆ ಓಂ ಭಗವಂತ ಎಂದು. ಓಂ ಶಾಂತಿ ಅಂದರೆ ಅದರ ಅರ್ಥ ಆಗಿದೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ಎಂದು. ನಾನು ಆತ್ಮ ಆಗಿದ್ದೇನೆ, ಇದು ನನ್ನ ಶರೀರ ಆಗಿದೆ ಎಂದು ನೀವು ಹೇಳುತ್ತೀರಾ. ಮೊದಲು ಆತ್ಮ, ನಂತರ ಶರೀರ. ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ. ನನ್ನ ನಿವಾಸ ಸ್ಥಾನ ಶಾಂತಿಧಾಮ ಆಗಿದೆ. ಇನ್ನು ಕಾಡಿಗೆ ಹೋದಾಗ ಸತ್ಯ ಶಾಂತಿ ಸಿಗಲು ಸಾಧ್ಯ ಇಲ್ಲ. ನಾವು ವಾಪಸ್ ಮನೆಗೆ ಹೋದಾಗ, ಶಾಂತಿಧಾಮಕ್ಕೆ ಹೋದಾಗ ಅಲ್ಲಿ ನಮಗೆ ಸತ್ಯ ಶಾಂತಿ ಸಿಗುತ್ತದೆ. ಎಲ್ಲರೂ ಶಾಂತಿ ಬೇಕು ಎಂದು ಬಯಸುತ್ತಾರೆ. ಎಲ್ಲಿ ಅಶಾಂತಿ ಇದೆಯೋ ಅಲ್ಲಿ ಶಾಂತಿ ಬೇಕು ಎಂದು ಬಯಸುತ್ತಾರೆ. ಈಗ ಈ ಅಶಾಂತಿಯ ವಿನಾಶ ಆಗುತ್ತದೆ. ಅಶಾಂತಿಯ ಈ ದುಃಖಧಾಮದ ವಿನಾಶ ಆಗುತ್ತದೆ. ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ. ಈಗ ಮಕ್ಕಳಾದ ನಿಮಗೆ ಶಾಂತಿಯ ಆಸ್ತಿ ಸಿಗುತ್ತಾ ಇದೆ. ಈಗ ಅಶಾಂತಿಯ ದುಃಖದ ಜಗತ್ತಿನ ವಿನಾಶ ಆಗುತ್ತದೆ. ನಂತರ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಆಗುತ್ತದೆ. ಮಕ್ಕಳಿಗೆ ಶಾಂತಿಯ ಆಸ್ತಿ ಸಿಗುತ್ತದೆ. ಸತ್ಯುಗದಲ್ಲಿ ಅಶಾಂತಿ ಇರುವುದೇ ಇಲ್ಲ. ಸತ್ಯುಗದಲ್ಲಿ ಮನೆಯಲ್ಲೂ ಅಶಾಂತಿ ಇರುವುದಿಲ್ಲ. ಹೊರಗಡೆ ರಾಜಧಾನಿಯಲ್ಲೂ ಕೂಡ ಅಶಾಂತಿ ಇರುವುದಿಲ್ಲ. ಅದಕ್ಕೆ ಶಾಂತಿಯ ರಾಜ್ಯ ಎಂದು ಕರೆಯಲಾಗುತ್ತದೆ. ಇದು ಅಶಾಂತಿಯ ರಾಜ್ಯ ಆಗಿದೆ, ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ. ಸತ್ಯುಗ ಈಶ್ವರ ತಂದೆ ಸ್ಥಾಪನೆ ಮಾಡಿರುವ ರಾಜ್ಯ ಆಗಿದೆ. ದ್ವಾಪರ ಯುಗದ ನಂತರ ಅಸುರಿ ರಾಜ್ಯ ಪ್ರಾರಂಭ ಆಗುತ್ತದೆ. ಅಸುರರಿಗೆ ಎಂದೂ ಶಾಂತಿ ಇರುವುದಿಲ್ಲ. ಅಸುರರ ಜೀವನದಲ್ಲಿ ಮನೆಯಲ್ಲೂ ಅಶಾಂತಿ, ಅಂಗಡಿಯಲ್ಲೂ ಅಶಾಂತಿ, ಎಲ್ಲಿ ಹೋದರೂ ಅಲ್ಲಿ ಅಶಾಂತಿಯೇ ಅಶಾಂತಿ ಇರುತ್ತದೆ. ಪಂಚವಿಕಾರ ಅನ್ನುವ ರಾವಣ ಅಶಾಂತಿಯನ್ನು ಹರಡುತ್ತಾನೆ. ರಾವಣ ಅಂದರೆ ಯಾರು ಅನ್ನುವುದು ವಿದ್ವಾನ್ ಪಂಡಿತರಿಗೂ ಕೂಡ ಗೊತ್ತಿಲ್ಲ. ಪ್ರತಿ ವರ್ಷ ರಾವಣನನ್ನು ನಾವು ಏಕೆ ಸುಡುತ್ತೇವೆ, ಪ್ರತಿ ವರ್ಷ ನಾವು ರಾವಣನನ್ನು ಏಕೆ ಸಾಯಿಸುತ್ತೇವೆ ಎಂದು ಯಾರಿಗೂ ಗೊತ್ತಿಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಈ ರಾವಣ ಇರುವುದೇ ಇಲ್ಲ. ಅದು ದೈವಿ ಜಗತ್ತಾಗಿದೆ. ಈಶ್ವರ ತಂದೆ ದೈವಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ನಿಮ್ಮ ಮೂಲಕ ಪರಮಾತ್ಮ ತಂದೆ ದೈವಿ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಾರೆ. ಪರಮಾತ್ಮ ತಂದೆ ಒಂಟಿಯಾಗಿ ದೈವಿ ಜಗತ್ತನ್ನು ಸ್ಥಾಪನೆ ಮಾಡುವುದಿಲ್ಲ. ಮಧುರಾತಿ ಮಧುರ ಮಕ್ಕಳಾದ ನೀವು ಈಶ್ವರ ತಂದೆಗೆ ಸಹಯೋಗಿಗಳಾಗಿದ್ದೀರಾ. ಮೊದಲು ನೀವು ರಾವಣನಿಗೆ ಸಹಯೋಗಿ ಆಗಿದ್ದೀರಿ. ಈಗ ಈಶ್ವರ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪವಿತ್ರತೆ, ಸುಖ, ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಸತ್ಯುಗ ತ್ರೇತಾಯುಗದಲ್ಲಿ ದುಃಖದ ಮಾತೇ ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಯಾರೂ ಯಾರಿಗೂ ಬೈಯುವುದಿಲ್ಲ, ಯಾರು ಯಾರಿಗೂ ನಿಂದನೆಯನ್ನು ಮಾಡುವುದಿಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಕೊಳಕು ತಿಂಡಿಯನ್ನು ಯಾರೂ ತಿನ್ನುವುದಿಲ್ಲ. ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ಕೊಳಕು ತಿಂಡಿಯನ್ನು ತಿನ್ನುತ್ತಾರೆ, ತೋರಿಸುತ್ತಾರೆ. ಕೃಷ್ಣ ಆಕಳನ್ನು ಬಹಳಷ್ಟು ಪ್ರೀತಿಸುತ್ತಿದ್ದ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಕೃಷ್ಣನಿಗೆ ಆಕಳುಗಳು ಅಂದರೆ ಬಹಳ ಪ್ರಿಯ ಎಂದು. ಇದರ ಅರ್ಥ ಕೃಷ್ಣ ಏನು ಗೊಲ್ಲ ಅಲ್ಲ.
ಕೃಷ್ಣ ಆಕಳಿಗೆ ಪಾಲನೆಯನ್ನು ನೀಡುತ್ತಿದ್ದರೇನೂ ಇಲ್ಲ. ಸತ್ಯುಗದ ಆಕಳಿಗೂ ಕಲಿಯುಗದ ಆಕಳಿಗೂ ಬಹಳಷ್ಟು ಅಂತರ ಇದೆ. ಸತ್ಯುಗದ ಆಕಳು ಸತೋಪ್ರಧಾನ ಆಗಿರುತ್ತದೆ, ಬಹಳಷ್ಟು ಸುಂದರ ಆಗಿರುತ್ತದೆ. ಹೇಗೆ ಸುಂದರ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೋ ಅದೇ ರೀತಿ ಅಲ್ಲಿರುವ ಆಕಳು ಕೂಡ ಸುಂದರ ಆಗಿರುತ್ತದೆ. ಸತ್ಯುಗದ ಆಕಳನ್ನು ನೋಡಿದರೂ ಕೂಡ ಮನಸ್ಸಿಗೆ ಖುಷಿಯಾಗಬೇಕು. ಆ ರೀತಿ ಆಕಳು ಸತ್ಯುಗದಲ್ಲಿ ಇರುತ್ತದೆ. ಅದಂತೂ ಸ್ವರ್ಗ ಆಗಿದೆ. ಈ ಕಲಿಯುಗ ನರಕ ಆಗಿದೆ. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಸ್ವರ್ಗ ಮತ್ತು ನರಕದಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ. ರಾತ್ರಿಯಲ್ಲಿ ಅಂಧಕಾರ ಇರುತ್ತದೆ, ಹಗಲಿನ ಸಮಯದಲ್ಲಿ ಪ್ರಕಾಶ ಇರುತ್ತದೆ. ಬ್ರಹ್ಮನ ಹಗಲು ಅಂದರೆ ಬ್ರಹ್ಮನ ವಂಶದವರಿಗೂ ಕೂಡ ಹಗಲೇ ಆಗಿದೆ. ಮೊದಲು ನೀವು ಅಂಧಕಾರದ ರಾತ್ರಿಯಲ್ಲಿ ಇದ್ದೀರಿ. ಈ ಸಮಯದಲ್ಲಿ ಭಕ್ತಿ ಎಷ್ಟೊಂದು ತೀವ್ರವಾಗಿ ನಡೆಯುತ್ತಿದೆ. ಮಹಾತ್ಮರನ್ನು ಚಿನ್ನದಿಂದ ತುಲಾಭಾರ ಮಾಡುತ್ತಾರೆ. ಏಕೆಂದರೆ ಬಹಳಷ್ಟು ಶಾಸ್ತ್ರವನ್ನು ಓದಿ ಬಹಳ ದೊಡ್ಡ ವಿದ್ವಾನ್ ಆಗಿರುತ್ತಾರೆ ಎಂದು. ಮಹಾತ್ಮರ ಪ್ರಭಾವ ಜಗತ್ತಿನಲ್ಲಿ ಇಷ್ಟೊಂದು ಏಕಿದೆ? ಪರಮಾತ್ಮ ತಂದೆ ತಿಳಿಸಿದ್ದಾರೆ. ವೃಕ್ಷದಲ್ಲಿ ಹೊಸ ಹೊಸ ಎಲೆಗಳು ಹುಟ್ಟಿಕೊಂಡಾಗ ಆ ಎಲೆ ಸತೋಪ್ರಧಾನ ಆಗಿರುತ್ತದೆ. ಮೇಲಿನಿಂದ ಹೊಸ ಆತ್ಮ ಬರುತ್ತದೆ. ಅಂದ ಮೇಲೆ ಅಲ್ಪ ಕಾಲಕ್ಕೋಸ್ಕರ ಆ ಆತ್ಮದ ಪ್ರಭಾವ ಅವಶ್ಯವಾಗಿ ಇರುತ್ತದೆ. ಚಿನ್ನ ಅಥವಾ ವಜ್ರದಿಂದ ಆ ಆತ್ಮವನ್ನು ತುಲಾಭಾರ ಮಾಡುತ್ತಾರೆ. ಆದರೆ ಈಗ ಎಲ್ಲವೂ ಇಲ್ಲೇ ಸಮಾಪ್ತಿಯಾಗುತ್ತದೆ. ಮನುಷ್ಯರ ಬಳಿ ಬಹಳಷ್ಟು ಬೆಲೆ ಬಾಳುವಂತಹ ಲಕ್ಷಾಂತರ ರೂಪಾಯಿನ ಮಹಲ್ ಇರುತ್ತದೆ. ತಿಳಿದುಕೊಳ್ಳುತ್ತಾರೆ ನಾನು ಬಹಳಷ್ಟು ದೊಡ್ಡ ಶ್ರೀಮಂತ ಆಗಿದ್ದೇನೆ ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ ಈ ಶ್ರೀಮಂತಿಕೆ ಸ್ವಲ್ಪ ಸಮಯಕ್ಕೋಸ್ಕರ ಆಗಿದೆ. ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಕೆಲವರದ್ದು ಮಣ್ಣು ಪಾಲಾಗುತ್ತದೆ. ಕೆಲವರದ್ದನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈಗ ಯಾರು ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ತೊಡಗಿಸುತ್ತಾರೋ ಅವರಿಗೆ 21 ಜನ್ಮಕ್ಕೋಸ್ಕರ ವಜ್ರ ವೈಡೂರ್ಯದ ಮಹಲ್ ಸಿಗುತ್ತದೆ. ಈ ಕಲಿಯುಗದಲ್ಲಿ ದಾನ ಪುಣ್ಯವನ್ನು ಮಾಡಿದರೆ 1 ಜನ್ಮಕ್ಕೋಸ್ಕರ ಫಲ ಸಿಗುತ್ತದೆ. ಅಲ್ಲಿ 21 ಜನ್ಮದವರೆಗೂ ನಿಮಗೆ ಪ್ರಾಪ್ತಿ ಸಿಗುತ್ತದೆ. ನಿಮಗೆ ಸಿಕ್ಕಿರುವ ಫಲ 21 ಜನ್ಮದವರೆಗೂ ನಡೆಯುತ್ತದೆ. ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಶರೀರ ಸಹಿತವಾಗಿ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳೂ ಕೂಡ ಭಸ್ಮ ಆಗುತ್ತದೆ. ಈಗ ಮಕ್ಕಳಿಗೆ ದಿವ್ಯ ದೃಷ್ಟಿಯ ಮೂಲಕ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ವಿನಾಶ ಆಗುತ್ತದೆ. ನಂತರ ಈ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತದೆ. ನಿಮಗೆ ಗೊತ್ತಿದೆ ನಾವೀಗ ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. 21 ಪೀಳಿಗೆಯವರೆಗೂ ನಾವು ರಾಜ್ಯವನ್ನು ಆಳುತ್ತೇವೆ. ನಂತರ ರಾವಣನ ರಾಜ್ಯ ನಡೆಯುತ್ತದೆ. ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಗಾಯನ ಕೂಡ ಇದೆ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಎಂದು. ಪರಮಾತ್ಮ ತಂದೆ ಸುಖದ ಆಸ್ತಿಯನ್ನು ನೀಡುತ್ತಾರೆ. ಸುಖದ ಆಸ್ತಿ ಸಿಕ್ಕ ನಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೀವು ಮಾತ್ಪಿತಾ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರಾ. ಈ ಜಗತ್ತಿನಲ್ಲಿ ಯಾರು ತಂದೆ ತಾಯಿ ಆಗಿದ್ದಾರೋ ಅವರು ತಮ್ಮ ಮಕ್ಕಳಿಗೆ ಮಾತ್ಪಿತಾ ಆಗಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ಪಾರಲೌಕಿಕ ಮಾತ್ಪಿತಾ ಆಗಿದ್ದಾರೆ. ಇದು ಪಾರಲೌಕಿಕ ತಂದೆ ತಾಯಿಯ ಮಾತಾಗಿದೆ. ನೀವೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದುತ್ತಿದ್ದೀರಾ. ಶಾಲೆಯಲ್ಲಿ ಯಾವ ಮಕ್ಕಳು ಚೆನ್ನಾಗಿ ಓದಿ ಪಾಸ್ ಆಗುತ್ತಾರೋ ಆ ಮಕ್ಕಳು ಪುನಃ ಟೀಚರ್ಗೆ ಬಹುಮಾನವನ್ನು ನೀಡುತ್ತಾರೆ. ಇಲ್ಲಿ ನೀವು ಪರಮಾತ್ಮ ತಂದೆಗೆ ಏನು ಬಹುಮಾನವನ್ನು ನೀಡುತ್ತೀರಾ? ನೀವೀಗ ಪರಮಾತ್ಮ ತಂದೆಯನ್ನು ನಿಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತೀರಾ. ಜಾದೂ ಮಾಡಿ ಪರಮಾತ್ಮ ತಂದೆಯನ್ನು ನಿಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತೀರಾ. ಕೃಷ್ಣನ ಬಾಯಲ್ಲಿ ಬೆಣ್ಣೆಯ ಗೋಲ ಇರುವುದನ್ನು ಅವರ ತಾಯಿ ನೋಡಿದರು ಎಂದು ಹೇಳುತ್ತಾರೆ. ಈಗ ಕೃಷ್ಣ ಅಂತೂ ಸತ್ಯುಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯುಗದಲ್ಲಿ ಕೃಷ್ಣ ಬೆಣ್ಣೆಯನ್ನು ತಿನ್ನುವುದಿಲ್ಲ. ಸತ್ಯುಗದಲ್ಲಿ ಕೃಷ್ಣ ವಿಶ್ವಕ್ಕೆ ಮಾಲೀಕ ಆಗಿರುತ್ತಾರೆ. ಇದು ಯಾವ ಸಮಯದ ಮಾತಾಗಿದೆ? ಇದು ಈ ಸಂಗಮ ಯುಗದ ಮಾತಾಗಿದೆ. ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ. ಕೃಷ್ಣನ ಆತ್ಮ ಈಗ ಈ ಶರೀರವನ್ನು ತ್ಯಾಗ ಮಾಡಿ ಸತ್ಯಯುಗದಲ್ಲಿ ಸಣ್ಣ ಮಗುವಾಗಿ ಹುಟ್ಟುತ್ತಾರೆ. ವಿಶ್ವಕ್ಕೆ ಮಾಲೀಕ ಆಗುತ್ತಾರೆ. ರಷ್ಯಾದವರು ಮತ್ತು ಅಮೆರಿಕಾದವರು ಇಬ್ಬರೂ ಕ್ರಿಶ್ಚಿಯನ್ನರಾಗಿದ್ದಾರೆ. ಇಬ್ಬರೂ ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ. ಬೆಣ್ಣೆ ಮಕ್ಕಳಾದ ನಿಮಗೆ ಸಿಗುತ್ತದೆ, ರಾಜ್ಯ ಭಾಗ್ಯ ನಿಮಗೆ ಸಿಗುತ್ತದೆ. ಹೇಗೆ ಕ್ರಿಶ್ಚಿಯನ್ನರು ಭಾರತದಲ್ಲಿರುವ ರಾಜರನ್ನು ಪರಸ್ಪರ ಹೊಡೆದಾಡುವಂತೆ ಮಾಡಿ ತಾವು ಸ್ವಯಂ ಬೆಣ್ಣೆಯನ್ನು ತಿಂದಿದ್ದಾರೆ, ಅದೇ ರೀತಿ ಕ್ರಿಶ್ಚಿಯನ್ನರ ರಾಜ್ಯವನ್ನು ನೀವು ಪಡೆದುಕೊಳ್ಳುತ್ತೀರಾ.
ಕ್ರಿಶ್ಚಿಯನರ ರಾಜ್ಯ ಮೊದಲು 3/4% ಭೂಮಿಯ ಮೇಲೆ ಇತ್ತು. ನಿಧಾನವಾಗಿ ಆ ರಾಜ್ಯವನ್ನು ಅವರು ಕಳೆದುಕೊಳ್ಳುತ್ತಿದ್ದಾರೆ. ಇಡೀ ವಿಶ್ವದ ಮೇಲೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ. ನೀವೀಗ ಈಶ್ವರ ತಂದೆಗೆ ಸಂತಾನರಾಗಿದ್ದೀರಾ. ನೀವೀಗ ಬ್ರಹ್ಮಾಂಡಕ್ಕೂ ಮಾಲೀಕರಾಗಿದ್ದೀರಾ ಮತ್ತು ಪುನಃ ನೀವು ವಿಶ್ವಕ್ಕೂ ಮಾಲೀಕರಾಗುತ್ತೀರಾ. ವಿಶ್ವದಲ್ಲಿ ಬ್ರಹ್ಮಾಂಡ ಬರುವುದಿಲ್ಲ. ಸೂಕ್ಷ್ಮ ವತನದಲ್ಲಿ ರಾಜ್ಯ ಇಲ್ಲ. ಸತ್ಯುಗ ತ್ರೇತಾಯುಗದ ಚಕ್ರ ಈ ಸ್ಥೂಲ ವತನದಲ್ಲಿ ನಡೆಯುತ್ತದೆ. ಧ್ಯಾನಕ್ಕೆ ಹೋದಾಗ, ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ಆತ್ಮ ಶರೀರವನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಒಂದು ವೇಳೆ ಆತ್ಮ ಶರೀರವನ್ನು ಬಿಟ್ಟು ಹೊರಗಡೆ ಹೋದರೆ ಶರೀರ ಸಮಾಪ್ತಿಯಾಗಿ ಬಿಡುತ್ತದೆ. ಇದೆಲ್ಲವೂ ಸಾಕ್ಷಾತ್ಕಾರ ಆಗಿದೆ. ರಿದ್ಧಿ ಸಿದ್ಧಿಯ ಮೂಲಕ, ಮಾಟ ಮಂತ್ರದ ಮೂಲಕ ಅನೇಕ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ. ಇಲ್ಲೇ ಕುಳಿತು ವಿದೇಶದ ಪಾರ್ಲಿಮೆಂಟ್ ಅನ್ನು ಕೂಡ ರಿದ್ಧಿ ಸಿದ್ಧಿಯ ಮೂಲಕ ಸಾಕ್ಷಾತ್ಕಾರದಲ್ಲಿ ನೋಡಿ ಬರುತ್ತಾರೆ. ಇನ್ನು ಪರಮಾತ್ಮ ತಂದೆಯ ಕೈಯಲ್ಲಿ ದಿವ್ಯ ದೃಷ್ಟಿಯ ಬೀಗದ ಕೈ ಇದೆ. ಈಗ ಮಕ್ಕಳಾದ ನೀವು ಇಲ್ಲೇ ಕುಳಿತು ಲಂಡನ್ ಅನ್ನು ನೋಡಬಹುದು. ಆದರೆ ಸಾಕ್ಷಾತ್ಕಾರದಲ್ಲಿ ನೀವು ಲಂಡನ್ ಅನ್ನು ನೋಡುತ್ತೀರಾ. ಇನ್ನು ಸಾಕ್ಷಾತ್ಕಾರದಲ್ಲಿ ಲಂಡನ್ ಅನ್ನು ನೋಡುವುದಕ್ಕೋಸ್ಕರ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ. ನಾಟಕದ ಅನುಸಾರ ಸಮಯಕ್ಕೆ ಸರಿಯಾಗಿ ಸಾಕ್ಷಾತ್ಕಾರ ಆಗುತ್ತದೆ. ನಾಟಕದಲ್ಲಿ ಯಾವ ಸಮಯಕ್ಕೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವುದು ಮೊದಲೇ ಫಿಕ್ಸ್ ಆಗಿದೆ. ಭಗವಂತ ಅರ್ಜುನನಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು ತೋರಿಸುತ್ತಾರೆ. ನಾಟಕದ ಅನುಸಾರ ಪುನಃ ಸಾಕ್ಷಾತ್ಕಾರ ಆಗುತ್ತದೆ. ನಾಟಕದ ಅನುಸಾರ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಗಬೇಕಿತ್ತು. ಇದು ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ಇದರಲ್ಲಿ ಯಾರ ದೊಡ್ಡಸ್ತಿಕೆಯೂ ಇಲ್ಲ. ಇದೆಲ್ಲವೂ ನಾಟಕದ ಅನುಸಾರ ನಡೆಯುತ್ತದೆ. ಕೃಷ್ಣ ವಿಶ್ವದ ರಾಜಕುಮಾರ ಆಗುತ್ತಾರೆ. ಅಂದರೆ ವಿಶ್ವದ ರಾಜ್ಯದ ಬೆಣ್ಣೆ ಕೃಷ್ಣನಿಗೆ ಸಿಗುತ್ತದೆ. ವಿಶ್ವ ಎಂದು ಯಾವುದಕ್ಕೆ ಕರೆಯುತ್ತಾರೆ, ಬ್ರಹ್ಮಾಂಡ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಬ್ರಹ್ಮಾಂಡದಲ್ಲಿ ಆತ್ಮರಾದ ನೀವು ನಿವಾಸವನ್ನು ಮಾಡುತ್ತೀರಾ. ಸೂಕ್ಷ್ಮ ವತನಕ್ಕೆ ಹೋಗುವುದು ಬರುವುದು ಇದೆಲ್ಲ ಈ ಸಮಯದಲ್ಲಿ ನಡೆಯುತ್ತದೆ. ಈಗ ಸಾಕ್ಷಾತ್ಕಾರದಲ್ಲಿ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ, ಬರುತ್ತೀರಾ. ನಂತರ 5,000 ವರ್ಷದವರೆಗೂ ಸೂಕ್ಷ್ಮ ವತನದ ಹೆಸರು ಕೂಡ ಇರುವುದಿಲ್ಲ. ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ. ಆದರೆ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಅಂದರೆ ಶಿವತಂದೆ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಶಿವತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಉಳಿದವರೆಲ್ಲ ಮನುಷ್ಯರೇ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಇವರೂ ದೇವತೆ ಆಗಿದ್ದಾರೆ. ಇವರೂ ಕೂಡ ಮನುಷ್ಯರೇ, ಆದರೆ ದೈವಿ ಗುಣ ಉಳ್ಳಂತಹ ಮನುಷ್ಯರಾಗಿದ್ದಾರೆ. ಇನ್ನು 8 ಭುಜ 4 ಭುಜ ಇರುವಂತಹ ಮನುಷ್ಯರು ಇರುವುದಿಲ್ಲ. ಹೇಗೆ ಎಲ್ಲಾ ಮನುಷ್ಯರಿಗೂ 2 ಕೈ ಇದೆಯೋ ಅದೇ ರೀತಿ ದೇವತೆಗಳಿಗೂ ಕೂಡ 2 ಕೈ ಇರುತ್ತದೆ. ಆದರೆ ಅವರು ಸಂಪೂರ್ಣ ಪವಿತ್ರರು. ಇಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ. ಸತ್ಯುಗದಲ್ಲಿ ದೇವತೆಗಳಿಗೂ 2 ಭುಜ ಇರುತ್ತದೆ. ಆದರೆ ಅಲ್ಲಿ ಸಂಪೂರ್ಣ ಪವಿತ್ರತೆ ಇದೆ. ಅಲ್ಲಿ ಅಪವಿತ್ರತೆಯ ಮಾತಿಲ್ಲ. ಅಕಾಲ ಮೃತ್ಯು ಸತ್ಯುಗದಲ್ಲಿ ಬರುವುದಿಲ್ಲ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ಈಗ ಆತ್ಮರಾದ ನಾವು ಈ ಶರೀರದ ಮೂಲಕ ಪರಮಾತ್ಮ ತಂದೆಯನ್ನು ನೋಡುತ್ತೇವೆ. ನೋಡಲು ಶರೀರ ಕಾಣಿಸುತ್ತದೆ. ಪರಮಾತ್ಮ ತಂದೆಯನ್ನು ಅಥವಾ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಆತ್ಮ ಮತ್ತು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಆತ್ಮವನ್ನು ನೋಡಲು, ಪರಮಾತ್ಮ ತಂದೆಯನ್ನು ನೋಡಲು ನಿಮಗೆ ದಿವ್ಯ ದೃಷ್ಟಿ ಸಿಕ್ಕಿದೆ. ದಿವ್ಯ ದೃಷ್ಟಿಯ ಮೂಲಕ ಉಳಿದ ಎಲ್ಲಾ ವಸ್ತುಗಳು ದೊಡ್ಡದಾಗಿ ಕಾಣಿಸುತ್ತದೆ. ರಾಜಧಾನಿ ಕೂಡ ದಿವ್ಯ ದೃಷ್ಟಿಯಿಂದ ದೊಡ್ಡದಾಗಿ ಕಾಣಿಸುತ್ತದೆ. ಆದರೆ ಆತ್ಮ ಅಂತೂ ಬಿಂದು ಆಗಿದೆ. ಬಿಂದುವನ್ನು ನೋಡಿದಾಗ ನಿಮಗೆ ಏನೂ ಅರ್ಥ ಆಗುವುದಿಲ್ಲ. ಆತ್ಮ ಬಹಳಷ್ಟು ಸೂಕ್ಷ್ಮ ಇದೆ. ಡಾಕ್ಟರ್ಗಳು ಆತ್ಮವನ್ನು ಹಿಡಿಯಲು ಬಹಳಷ್ಟು ಪ್ರಯತ್ನ ಪಡುತ್ತಾರೆ. ಆದರೆ ಆತ್ಮವನ್ನು ಹಿಡಿಯಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಾಗುವುದೇ ಇಲ್ಲ. ಜಗತ್ತಿನಲ್ಲಿ ಜನರನ್ನು ಚಿನ್ನ ವಜ್ರದಿಂದ ತುಲಾಭಾರ ಮಾಡುತ್ತಾರೆ. ಈಗ ನೀವು ಜನ್ಮ ಜನ್ಮಾಂತರಕ್ಕೋಸ್ಕರ ಪದಂಪತಿಗಳಾಗುತ್ತಿದ್ದೀರಾ. ಇಲ್ಲಿ ತೋರಿಕೆ ಇಲ್ಲ, ಆಡಂಬರ ಇಲ್ಲ. ಇಲ್ಲಿ ಹೊರಗಡೆ ಯಾವುದೇ ಪ್ರಕಾರದ ಶೋ ಇಲ್ಲ. ಸಾಧಾರಣ ರೂಪದಲ್ಲಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ನಿಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಈ ಬ್ರಹ್ಮನಿಗೆ ಭಗೀರಥ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಇದು ಪತಿತ ಹಳೆಯ ರಥ ಆಗಿದೆ. ಈ ರಥದಲ್ಲಿ ಪರಮಾತ್ಮ ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠ ಸೇವೆಯನ್ನು ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನನಗಂತೂ ನನ್ನದೇ ಆದ ಶರೀರ ಇಲ್ಲ.
ನಾನು ಜ್ಞಾನದ ಸಾಗರ, ಪ್ರೇಮದ ಸಾಗರ ಆಗಿದ್ದೇನೆ ಅಂದ ಮೇಲೆ ನಿಮಗೆ ಆಸ್ತಿಯನ್ನು ಹೇಗೆ ನೀಡುವುದು? ನಾನು ಮೇಲೆ ಕುಳಿತು ನಿಮಗೆ ಆಸ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಪ್ರೇರಣೆಯಿಂದ ನಿಮಗೆ ಶಿಕ್ಷಣವನ್ನು ಓದಿಸಲು ಸಾಧ್ಯ ಏನು? ಇಲ್ಲ. ಅವಶ್ಯವಾಗಿ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ಪೂಜೆ ಮಾಡುತ್ತೀರಾ. ಎಲ್ಲರಿಗೂ ನಾನು ಪ್ರಿಯ ಆಗಿದ್ದೇನೆ. ಗಾಂಧೀಜಿ, ನೆಹರೂರವರ ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತದೆ. ಗಾಂಧೀಜಿಯ ಚಿತ್ರ, ನೆಹರೂರವರ ಚಿತ್ರ ಎಲ್ಲರಿಗೂ ಪ್ರಿಯ ಆಗಿದೆ. ಎಲ್ಲರೂ ಗಾಂಧಿಯವರ, ನೆಹರೂರವರ ಶರೀರವನ್ನು ನೆನಪು ಮಾಡುತ್ತಾರೆ. ಆತ್ಮ ಅಂತೂ ಅವಿನಾಶಿಯಾಗಿದೆ. ಆ ಆತ್ಮ ಹೋಗಿ ಇನ್ನೊಂದು ಜನ್ಮವನ್ನು ಪಡೆದುಕೊಂಡಿದೆ. ಇನ್ನು ವಿನಾಶಿ ಚಿತ್ರವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಅದಕ್ಕೆ ಭೂತ ಪೂಜೆ ಎಂದು ಕರೆಯಲಾಗುತ್ತದೆ. ವ್ಯಕ್ತಿಗಳು ಸತ್ತ ನಂತರ ಅವರ ಸಮಾಧಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಹೋಗಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡುತ್ತಾರೆ. ಇದು ಕೂಡ ನೆನಪಾರ್ಥ ಆಗಿದೆ. ಶಿವನ ಮಂದಿರಗಳು ಎಷ್ಟೊಂದು ಇದೆ. ಎಲ್ಲರಿಗಿಂತ ಜಾಸ್ತಿ ನೆನಪಾರ್ಥವಾದ ಮಂದಿರ ಶಿವತಂದೆಯ ಮಂದಿರ ಆಗಿದೆ. ಸೋಮನಾಥನ ಮಂದಿರದ ಬಗ್ಗೆ ಗಾಯನ ಇದೆ. ಮಹಮ್ಮದ್ ಗಜ್ನಿ ಬಂದು ಸೋಮನಾಥನ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋದರು ಎಂದು ಹೇಳುತ್ತಾರೆ. ಅಂತಹ ಮಂದಿರವನ್ನು ನೀವು ನಿರ್ಮಾಣ ಮಾಡಿದ್ದೀರಾ ಅಂದ ಮೇಲೆ ನಿಮ್ಮ ಬಳಿ ಎಷ್ಟೊಂದು ಸಂಪತ್ತಿತ್ತು. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ರತ್ನದಿಂದ ತುಲಾಭಾರ ಮಾಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ರತ್ನದಿಂದ ಸ್ವಯಂನ ತುಲಾಭಾರವನ್ನು ಮಾಡಿಸಿಕೊಳ್ಳುವುದಿಲ್ಲ. ನಾನು ಅಷ್ಟೊಂದು ಧನವಂತ ಆಗುವುದಿಲ್ಲ. ನಿಮ್ಮನ್ನು ಧನವಂತರನ್ನಾಗಿ ಮಾಡುತ್ತೇನೆ. ಈ ಕಲಿಯುಗದಲ್ಲಿ ಇಂದು ವ್ಯಕ್ತಿಗಳನ್ನು ಚಿನ್ನದಿಂದ ತುಲಾಭಾರ ಮಾಡುತ್ತಾರೆ. ನಾಳೆ ಅವರು ಸತ್ತು ಹೋಗುತ್ತಾರೆ. ಆ ಹಣ ಯಾವ ಕೆಲಸಕ್ಕೂ ಬರುವುದಿಲ್ಲ. ಈಗ ಪರಮಾತ್ಮ ತಂದೆ ಅಕೂಟ ಖಜಾನೆಯಿಂದ ಈ ರೀತಿ ನಿಮ್ಮ ತುಲಾಭಾರವನ್ನು ಮಾಡುತ್ತಾರೆ. ಆ ಹಣ, ಆ ಸಂಪತ್ತು, ಆ ಖಜಾನೆ 21 ಜನ್ಮದವರೆಗೂ ನಿಮ್ಮ ಜೊತೆಗೇ ಇರುತ್ತದೆ. ನೀವು ಶ್ರೀಮತದಂತೆ ನಡೆದರೆ ನೀವು ಅಷ್ಟೊಂದು ಸಂಪತ್ತನ್ನು ಪಡೆದುಕೊಳ್ಳುತ್ತೀರಾ. ಸತ್ಯುಗದಲ್ಲಿ ದುಃಖದ ಹೆಸರೂ ಕೂಡ ಇರುವುದಿಲ್ಲ. ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ನೀವು ಸತ್ಯುಗದಲ್ಲಿ ಸಾವಿಗೆ ಭಯ ಪಡುವುದಿಲ್ಲ. ಇಲ್ಲಿ ಜನ ಸಾವಿಗೆ ಎಷ್ಟೊಂದು ಭಯ ಪಡುತ್ತಾರೆ. ಸಾವು ಬಂದ ತಕ್ಷಣ ಅಳುತ್ತಿರುತ್ತಾರೆ. ಈಗ ನಿಮಗೆ ಎಷ್ಟೊಂದು ಖುಷಿ ಇದೆ. ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ಹೋಗಿ ದೇವತೆ ಆಗುತ್ತೇವೆ ಎಂದು. ಸತ್ಯುಗದಲ್ಲಿ ದೇವತೆಗಳು ಎಷ್ಟೊಂದು ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುತ್ತಾರೆ. ನಾವೀಗ ಪುನಃ ರಾಜಕುಮಾರರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಖುಷಿ ಅವರಿಗೆ ಇರುತ್ತದೆ. ಪರಮಾತ್ಮ ತಂದೆ ಜಾದೂಗರಾಗಿದ್ದಾರೆ. ಪರಮಾತ್ಮ ತಂದೆ ವ್ಯಾಪಾರಿ ಆಗಿದ್ದಾರೆ. ಪರಮಾತ್ಮ ತಂದೆ ರತ್ನಗಳ ವ್ಯಾಪಾರಿ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ನಿಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿದ್ದಾರೆ. ನೀವು ಈ ರೀತಿ ರಾಜಕುಮಾರರಾಗುತ್ತೀರಾ ಎಂದು ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಸಾಕ್ಷಾತ್ಕಾರದ ಪಾತ್ರವನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಏಕೆಂದರೆ ಸಾಕ್ಷಾತ್ಕಾರದಿಂದ ಕೂಡ ಮಕ್ಕಳಿಗೆ ನಷ್ಟ ಆಗುತ್ತದೆ. ಈಗ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಜ್ಞಾನದಿಂದ ನೀವು ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ. ಮೊದಲು ನೀವು ಸುಖಧಾಮಕ್ಕೆ ಹೋಗುತ್ತೀರಾ. ಈಗ ಇದು ದುಃಖದ ಧಾಮ ಆಗಿದೆ. ನಿಮಗೆ ಗೊತ್ತಿದೆ. ಆತ್ಮ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ತಂದೆ ಹೇಳುತ್ತಾರೆ, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮದಲ್ಲೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಇರುತ್ತದೆ. ಶರೀರದಲ್ಲಿದ್ದಾಗ ಆತ್ಮರಾದ ನೀವು ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡುತ್ತೀರಾ. ಅದಕ್ಕನುಸಾರವಾಗಿ ಆತ್ಮ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಶರೀರದಲ್ಲೇ ಸಂಸ್ಕಾರ ಇದ್ದಿದ್ದರೆ ಶರೀರದ ಜೊತೆಗೆ ಸಂಸ್ಕಾರ ಕೂಡ ಭಸ್ಮ ಆಗಿ ಬಿಡಬೇಕಿತ್ತು. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದೇನೆ. ನೀವು ಹೇಳುತ್ತೀರಾ, ಶಿವ ತಂದೆ, ಆತ್ಮರಾದ ನಾವು ಈ ಶರೀರದ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ಹೊಸ ಮಾತಾಗಿದೆ. ಆತ್ಮರಿಗೆ ಶಿವ ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಈಗ ಸ್ವಯಂವನ್ನು ಆತ್ಮ ಎಂದು ಪಕ್ಕಾ ನೆನಪಿಟ್ಟುಕೊಳ್ಳಿ. ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಅವರೇ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನನಗಂತೂ ನನ್ನದೇ ಆದ ಶರೀರ ಇಲ್ಲ. ನಾನು ಆತ್ಮ ಆಗಿದ್ದೇನೆ. ಆದರೆ ನನಗೆ ನೀವು ಪರಮಾತ್ಮ ಎಂದು ಕರೆಯುತ್ತೀರಾ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಇನ್ನು ಶರೀರದ ಹೆಸರು ಚೇಂಜ್ ಆಗುತ್ತಿರುತ್ತದೆ. ಆತ್ಮ ಅಂತೂ ಆತ್ಮ ಆಗಿದೆ. ನಾನು ಪರಮಾತ್ಮ. ನಾನು ನಿಮ್ಮಂತೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ನಾಟಕದ ಅನುಸಾರ ನನ್ನ ಪಾತ್ರ ಇದೇ ರೀತಿ ಇದೆ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಈ ಬ್ರಹ್ಮನ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ರಥಕ್ಕೆ ಹಳೆಯ ಚಪ್ಪಲ್ ಎಂದು ಕರೆಯಲಾಗುತ್ತದೆ. ಶಿವ ತಂದೆ ಬಹಳ ಹಳೆಯ ಲಾಂಗ್ ಬೂಟ್ ನಲ್ಲಿ ಬಂದಿದ್ದಾರೆ.
ಶಿವ ತಂದೆ ಬಹಳ ಹಳೆಯ ಬ್ರಹ್ಮನ ತನು ಅನ್ನುವಂತಹ ಬೂಟನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ತಂದೆ ಹೇಳುತ್ತಾರೆ, ಈ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ, ಅದರಲ್ಲೂ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ. ಮೊಟ್ಟ ಮೊದಲು ಇವರೇ ದೇವತೆ ಆಗುತ್ತಾರೆ. ಇವರಂತೆ ನೀವು ಕೂಡ ದೇವತೆ ಆಗುತ್ತೀರಾ. ತತತ್ವಂ. ಬ್ರಹ್ಮ ತಂದೆ ಹೇಳುತ್ತಾರೆ, ನೀವಂತೂ ಯುವಕರಾಗಿದ್ದೀರಾ. ನೀವು ನನಗಿಂತ ಜಾಸ್ತಿ ಶಿಕ್ಷಣವನ್ನು ಓದಿ ನನಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಆದರೆ ನನ್ನ ಜೊತೆಗೆ ಶಿವ ತಂದೆ ಇದ್ದಾರೆ. ನಾನು ಗಳಿಗೆ ಗಳಿಗೆಗೂ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ. ಶಿವ ತಂದೆ ನನ್ನ ಜೊತೆಗಿರುವ ಕಾರಣ ಗಳಿಗೆ ಗಳಿಗೆಗೂ ನನಗೆ ಶಿವ ತಂದೆಯ ನೆನಪು ಬರುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ನಾನು ಮಲಗಿದಾಗ ಶಿವ ತಂದೆ ನನ್ನ ಜೊತೆಗೇ ಮಲಗುತ್ತಾರೆ. ಆದರೆ ಶಿವ ತಂದೆಯನ್ನು ನಾನು ಆಲಿಂಗನ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನೀವು ಶಿವ ತಂದೆಯನ್ನು ಆಲಿಂಗನ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ನೀವು ಭಾಗ್ಯಶಾಲಿಗಳಾಗಿದ್ದೀರಾ. ಶಿವ ತಂದೆ ಬ್ರಹ್ಮ ತಂದೆಯ ತನುವನ್ನು ಲೋನಾಗಿ ಪಡೆದುಕೊಂಡಿದ್ದಾರೆ. ಈಗ ನೀವು ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವ ತಂದೆಯನ್ನು ಆಲಿಂಗನ ಮಾಡಿಕೊಳ್ಳಬಹುದು. ಬ್ರಹ್ಮ ತಂದೆ ಕೇಳುತ್ತಾರೆ, ನಾನು ಹೇಗೆ ಶಿವ ತಂದೆಯನ್ನು ಆಲಿಂಗನ ಮಾಡಿಕೊಳ್ಳಲಿ? ನನ್ನ ಅದೃಷ್ಟದಲ್ಲಿ ಪರಮಾತ್ಮ ತಂದೆಯನ್ನು ಆಲಿಂಗನ ಮಾಡಿಕೊಳ್ಳುವುದು ಇಲ್ಲವೇ ಇಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಆದ್ದರಿಂದ ಮಕ್ಕಳಾದ ನೀವು ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದೀರಾ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಮಕ್ಕಳು ಸದಾ ಅದೃಷ್ಟವಂತರಾಗಿರುತ್ತಾರೆ. ತಂದೆ ಮಕ್ಕಳಿಗೆ ಹಣವನ್ನು ನೀಡುತ್ತಾರೆ ಅಂದ ಮೇಲೆ ನೀವು ಅದೃಷ್ಟಶಾಲಿ ನಕ್ಷತ್ರಗಳೇ ಆಗಿದ್ದೀರಾ. ಶಿವ ತಂದೆ ಹೇಳುತ್ತಾರೆ, ನೀವು ನನ್ನ ಅದೃಷ್ಟಶಾಲಿ ನಕ್ಷತ್ರ ಆಗಿದ್ದೀರಾ. ಶಿವ ತಂದೆ ಹೇಳುತ್ತಾರೆ, ನೀವು ನನಗಿಂತಲೂ ಅದೃಷ್ಟವಂತರಾಗಿದ್ದೀರಾ. ನಾನು ನಿಮಗೆ ಶಿಕ್ಷಣವನ್ನು ಓದಿಸಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ, ನೀವು ಬ್ರಹ್ಮಾಂಡಕ್ಕೂ ಕೂಡ ಮಾಲೀಕರಾಗುತ್ತೀರಾ. ಇನ್ನು ನನ್ನ ಬಳಿ ದಿವ್ಯ ದೃಷ್ಟಿಯ ಕೀ ಮಾತ್ರ ಇದೆ. ನಾನು ಜ್ಞಾನದ ಸಾಗರ ಆಗಿದ್ದೇನೆ. ನಿಮ್ಮನ್ನು ಮಾಸ್ಟರ್ ಜ್ಞಾನದ ಸಾಗರರನ್ನಾಗಿ ಮಾಡುತ್ತೇನೆ. ಈಗ ನೀವು ಸಂಪೂರ್ಣ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡು ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗುತ್ತೀರಾ. ನಾನು ಮಹಾರಾಜ ಮಹಾರಾಣಿ ಆಗುವುದಿಲ್ಲ. ತಂದೆ ವೃದ್ಧ ಆದಾಗ ಮಕ್ಕಳ ಹೆಸರಿಗೆ ಎಲ್ಲಾ ಆಸ್ತಿಯನ್ನು ವಿಲ್ ಮಾಡಿ ಸ್ವಯಂ ವಾನಪ್ರಸ್ಥಕ್ಕೆ ಹೋಗುತ್ತಾರೆ. ಮೊದಲಿನ ಕಾಲದಲ್ಲಿ ಈ ರೀತಿ ವಯಸ್ಸಾದ ನಂತರ ವಾನಪ್ರಸ್ಥಕ್ಕೆ ಹೋಗುತ್ತಿದ್ದರು. ಈ ಸಮಯದಲ್ಲಿ ಮಕ್ಕಳ ಬಗ್ಗೆ ಬಹಳಷ್ಟು ಮೋಹ ಜಾಸ್ತಿಯಾಗಿದೆ. ಆದ್ದರಿಂದ ವಾನಪ್ರಸ್ಥಕ್ಕೆ ಹೋಗುವುದೇ ಇಲ್ಲ. ಪಾರಲೌಕಿಕ ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಸುಖವನ್ನು ನೀಡಿ ನಿಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತೇನೆ. ಈ ಎಲ್ಲಾ ಮಾತು ಶಾಸ್ತ್ರದಲ್ಲಿ ಇಲ್ಲ. ಸನ್ಯಾಸಿಗಳು ಸಾಧುಗಳು ಶಾಸ್ತ್ರದ ಮಾತನ್ನು ಓದಿ ಹೇಳುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ವೇದ ಶಾಸ್ತ್ರ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ಜ್ಞಾನದ ಸಾಗರ ನಾನಾಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶರೀರ ಸಹಿತವಾಗಿ ಈ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತಿದೆಯೋ ಅದೆಲ್ಲವೂ ಭಸ್ಮ ಆಗಲೇಬೇಕು. ಆದ್ದರಿಂದ ನಿಮ್ಮ ಸರ್ವಸ್ವವನ್ನು ನೀವೀಗ ಸಫಲ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಶಿಕ್ಷಣವನ್ನು ಓದಬೇಕು. ಸದಾ ಸ್ವಯಂನ ಅದೃಷ್ಟವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಬ್ರಹ್ಮಾಂಡಕ್ಕೆ ಮಾಲೀಕರಾಗಬೇಕು ಮತ್ತು ವಿಶ್ವಕ್ಕೆ ಮಾಲೀಕರಾಗಬೇಕು. ವರದಾನ, ಮಾಯೆಯ ರಾಯಲ್ ರೂಪದ ಬಂಧನದಿಂದ ಮುಕ್ತಾಗಿ ವಿಶ್ವವನ್ನೇ ಗೆಲ್ಲುವಂತವರು, ಜಗತ್ತನ್ನೇ ಗೆಲ್ಲುವಂತವರು ಆಗಿ ನನ್ನ ಪುರುಷಾರ್ಥ, ನನ್ನ ಸಂಶೋಧನೆ, ನನ್ನ ಸೇವೆ ನನಗೆ ಈ ರೀತಿ ಟಚ್ ಆಯಿತು. ನನ್ನ ಗುಣ ಬಹಳ ಶ್ರೇಷ್ಠ ಇದೆ. ನನ್ನ ನಿರ್ಣಯ ಶಕ್ತಿ ಬಹಳ ಚೆನ್ನಾಗಿದೆ. ಈ ಎಲ್ಲಾ ಮಾತಿನ ನನ್ನತನ ಕೂಡ ಮಾಯೆಯ ರಾಯಲ್ ರೂಪ ಆಗಿದೆ. ಮಾಯೆ ಈ ರೀತಿ ಜಾದೂ ಮಂತ್ರವನ್ನು ಮಾಡುತ್ತದೆ. ನಿನ್ನದು ಅನ್ನುವುದನ್ನು ನನ್ನದು ಎಂದು ಹೇಳುವಂತೆ ಮಾಯೆ ಮಾಡುತ್ತದೆ. ಆದ್ದರಿಂದ ಈಗ ಈ ರೀತಿ ಅನೇಕ ಪ್ರಕಾರದ ಮಾತಿನ ಬಂಧನದಿಂದ ಮುಕ್ತಾಗಿ, ಇಂತಹ ಅನೇಕ ಪ್ರಕಾರದ ಬಂಧನದಿಂದ ಮುಕ್ತಾಗಿ ಸದಾ ಒಬ್ಬ ತಂದೆಯ ಸಂಬಂಧದಲ್ಲೇ ಇರಿ. ಆಗ ಮಾಯಾಜೀತರಾಗುತ್ತೀರಾ. ಮಾಯಾಜೀತರೇ ಪ್ರಕೃತಿ ಜೀತರು.
ವಿಶ್ವದ ಮೇಲೆ ವಿಜಯಿಗಳಾಗುತ್ತಾರೆ ಅಥವಾ ಜಗಜ್ಜೀತರಾಗುತ್ತಾರೆ. ಅವರು 1 ಸೆಕೆಂಡ್ನಲ್ಲಿ ಶರೀರದಿಂದ ಭಿನ್ನ ಆಗಿ ಅಶರೀರಿಗಳಾಗುತ್ತಾರೆ. ಜಗಜ್ಜೀತ್ ಆದಂತಹ ಆತ್ಮರು 1 ಸೆಕೆಂಡ್ನಲ್ಲಿ ಅಶರೀರಿ ಭವ ಅನ್ನುವ ವರದಾನವನ್ನು ಪಡೆದುಕೊಂಡು ಪರಮಾತ್ಮ ತಂದೆಯ ಡೈರೆಕ್ಷನ್ ಅನ್ನು ಸಹಜವಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಡೈರೆಕ್ಷನ್ ಅನ್ನು ಸಹಜವಾಗಿ ಸ್ವತಃ ಕಾರ್ಯದಲ್ಲಿ ತೊಡಗಿಸಲು ಸಾಧ್ಯ ಆಗುತ್ತದೆ. ಶ್ಲೋಗನ್: ಯಾರು ಅನ್ಯರ ನಕಾರಾತ್ಮಕ ಸಂಕಲ್ಪವನ್ನೂ ಕೂಡ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುತ್ತಾರೋ ಅವರೇ ವಿಶ್ವ ಪರಿವರ್ತಕರಾಗಿದ್ದಾರೆ. ಅನ್ಯರ ನಕಾರಾತ್ಮಕವನ್ನೂ ಕೂಡ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ, ಆಗ ನೀವು ವಿಶ್ವ ಪರಿವರ್ತಕರಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.